ನಿಮ್ಮ ಹೆಸರು? ಹಾ ಹಾ ಈರಮ್ಮ. ಇದೀರಿ ಕಣಮ್ಮ. ಈರಮ್ಮನ ಈರಮ್ಮ ಅಂತನಾ? ನನಗೇನ ಈರಮ್ಮ ಅಂದಂಗಾಯ್ತು. ಈರಮ್ಮ ಆಯ್ತು. ಎಲ್ಲಿ ಮನೆ? ಮನೆ ನಮ್ದು ಶೆಡ್. ಇಂತ ಮನೆ ಒಳಗೆ ಹೆಂಗ್ ಬದುಕಾಕತ್ತೀರಿ ಯವ್ವ? ಬದುಕ್ಬೇಕು, ಜೀವನ ಹೆಂಗಿರ್ತೈತಿ ಮತ್ತೆ ಜೀವನ ಬದುಕ್ಬೇಕಂದ್ರ ಜೀವನ ಎದ್ರಾಗನ ಸಾಧಿಸ್ಬೇಕು. ಇದ್ರಾಗ ಯಾಕಿರಮ್ಮ ನಿಮ್ಗೆ ಚಲೋ ಜೀವನ ಬೇಡವೆ? ಇದ ಶಾಸ್ತ್ರ ಆ? ಬಡವ್ರ ಯಾತಿರತ್ತ ಅದ ತಿರುತ್ತೀವಿ. ಆ ಬಡವ್ರ ಹೆಂಗಿರ್ತೀವಿ ಅದಂಗ ಇರ್ತೀವಿ ನಾವ್. ಬಡವ್ರು ಹೆಂಗಿರ್ತಾವ ಅದಂಗ ಇರ್ತೀರಿ. ಯಾಕ ನೀವು ಬಡವ್ರು ಚಲೋ ಮಂದಿ ಆಗ್ಬಾರ್ದು? ಏನೋ ದೇವ್ರ ಹುಟ್ಟುವಾಗ ಬಡವರಾಗಿ ಹುಟ್ಟಬೇಕು, ಸಾಯುವಾಗ ಶ್ರೀಮಂತನಾಗಿ ಸಾಯ್ಬೇಕು. ಹಿಂಗೆ ಹಾಕಿರ್ಬೇಕು. ನೀವು ಓಟ್ ಹಾಕ್ತಿರಿ, ಇಲ್ಲೇ ಇದೀರಿ, ನಿಮ್ಗೊಂದು ಅನುಕೂಲ ಮಾಡ್ಕೊಡ್ಬೇಕಲ್ಲ. ಬರತ್ ತಗೊಂಡ್ ಹೋಗಲ್ಲ ಹಿಂದ್ಗಡೆ. ಮನಿ ಬೇಕಾ ಬೇಡ? ಮನಿ ಬೇಕಾ ಬೇಡವಾ? ಸಾಕು ಸಾಕು. ನೀವಿರಾ ಗಂಟ ಸಾಕು. ನಿಮ್ದೊಂದ್ 100 ಓಟ್ ಅವ್ರಿಗೆ ಬೇಕು. ಎಷ್ಟ್ ಮಂದಿ ಅದರಿ ಇಲ್ಲಿ? ಜಾಸ್ತಿ ಮನೆ. ಎಷ್ಟ್ ಮಂದಿ ಅದರಿ? ಓಟ್ ಹಾಕರ ಎಷ್ಟ್ ಅದರಿ ಇಲ್ಲಿ ಟೋಟಲ್? ಏಟ್ ಅದಾರ ಓಟ್ ಹಾಕರ? 400 ಓಟ್. ಸೆಡ್ ಮನೆ ಒಳಗಡೆ ಗೇಟ್. ಇರ್ಲಿ. ನಮಸ್ಕಾರ ರೀ ರೈತ್ರ. ಪಾಪ ರೈತರ ತರ ಹಾಕೊಂಡಿರಿ ಸಾಲ. ಏನ್ ನಿಮ್ ಹೆಸರು? ನಮ್ಮ ಹೆಸರು ಬಸವರಾಜ್ ಸರ್. ಏನ್ ನಿಮ್ ಪ್ರಾಬ್ಲಮ್? ಏನೇ ಸರ್ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತೀರಿ? ಏನ್ ಕೆಲಸ ಮಾಡ್ತೀರಿ ನೀವು? ನಾವು ಇದು ಮಣ್ಣಿ ಕೆಲಸ ಸರ್. ಹಾ ಲೇಬರ್ ಕೆಲಸ ಮಾಡ್ತೀವಿ. ಲೇಬರ್ ಕೆಲಸ ಮಾಡ್ತೀರಿ? ಎಷ್ಟ್ ಕೊಡ್ತಾರ ರೊಕ್ಕ ಲೇಬರ್ ಕೆಲಸ ಮಾಡಿರ? 700 ಕೊಡ್ರಿ ಸರ್. 700 ರೂಪಾಯಿ. 700 ರೂಪಾಯಿ ದಿನ ಇರ್ತದೆ ಕೆಲಸ? ಒಂದ್ ವಾರ ಇರ್ತವೆ, ಒಂದ್ ಸರ್. ಒಂದೊಂದ್ ಸಿರಲ್ಲ. ಓಟ್ ಎಲ್ಲ ಹಾಕ್ತಿರಿ? ಓಟ್ ಇಲ್ಲೇ ಹಾಕ್ತಿವಿ. ಓಟ್ ಇಲ್ಲೇ ಹಾಕ್ತಿರಿ? ಮಳೆ ಬಂದ್ರೆ ಹೆಂಗ್ರಿ ಮನೆ ಕತೆ? ಏನ್ ಮಾಡಿ ಸರ್, ಅದ್ರಾಗ ಜೀವನ ನಮ್ದು. ಇದ್ರಾಗ ಜೀವನ ನಮ್ದು. ಇದ್ರಾಗ ಜೀವನ ಬಿಡಕು. ಓ ಯವ್ವ ಬಾ. ಏನ್ ನಿಮ್ ಹೆಸರು? ಬಾರವ ದುರ್ಗವ್ವ. ಬಾ ನೀ ಹೊರಗ್ ಬಾ ದುರ್ಗವ್ವ. ಮಾತಾಡ್ತೀನಿ. ದುರ್ಗವ್ವ ಏನಾಗ್ತೈತಿ ಮಳೆ ಬಂದ್ರೆ? ಮಳೆ ಬಂದ್ರ ಸೋರ್ತಾವ್, ಏನ್ ಮಾಡ್ಬೇಕ? ಹಂಗ ಜೀವನ ಮಾಡೋದು ಇದ್ರಾಗ. ಹಂಗ ಜೀವನ ಮಾಡೋದ? ಜೀವನ ಮಾಡೋ ಸೋರುತ್ತಿಯುವುದು ಮನೆಯ ಮಾಳಿಗೆ. ನಮ್ಮಂತ ಬಡವ್ರ ಇದ್ಮೇಲೆ ಇಷ್ಟೇ. ಮತ್ತೆ ಬಡವ್ರ ಇದ್ಮೇಲೆ ಇಷ್ಟ. ನಮ್ಮಂತ ಶ್ರೀಮಂತರಿಗೆ ಯಾರು ಕೊಡ್ತಾರ? ಮನೆಗಳು ಕೊಡಲ್ಲ. ಅಲ್ಲ ಬಡವ್ರಿಗೆ, ನಮ್ಮಂತ ಬಡವ್ರಿಗೆ ಯಾರು ಹೇಳ್ಬೇವ? ಶ್ರೀಮಂತ ಅಂತ ಹೇಳ್ಕೋ. ನಾವ್ ಮನ್ಸಿಂದ ಶ್ರೀಮಂತರು. ಏನಪ್ಪಾ ಲಕ್ಷ್ಮೀಪುತ್ರ? ನಮ್ ಬಡವ್ರಿಗೆ ಯಾರು ಕೊಡ್ತಾರ ಮನೆ? ಮನ್ಸಿಂದ ಶ್ರೀಮಂತರಪ್ಪ ಅಲ್ವಾ? ಅದಕ್ಕ ಮನೆ ಸೋತ್ರು ಮನ್ಸು ಸೋರಲ್ಲ ಅಲ್ರಿ? ಓಡು 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 ಓಡತ್ತಾಗಿ. ಏನ್ ನಿಮ್ ಹೆಸರು? ನಮ್ಮ ಹೆಸರು ದುರ್ಗಮ್ಮ. ದುರ್ಗಮ್ಮ. ದುರ್ಗಮ್ಮ ಆಗ್ಲೇ ಯಾವ್ದೊಂದು ದುರ್ಗಮ್ಮನ್ ನೋಡೋದಲ್ಲ? ಎಲ್ಲ ದುರ್ಗಮ್ಮನವ್ರು ಬಾಳ ಇರೋದಿಲ್ಲ. ದುರ್ಗಮ್ಮ ಇದಾರ. ಎಲ್ಲ ದುರ್ಗವ್ತಾ ಇದೀರ. ಎಲ್ಲಮ್ಮ ದುರ್ಗಮ್ಮ, ದುರ್ಗಮ್ಮ, ದ್ಯಾಮಮ್ಮ, ಲಕ್ಷ್ಮಮ್ಮ, ಭಾಗ್ಯಮ್ಮ. ಎಲ್ಲರ ಮೌಸಿ ಮೊಬೈಲೇ. ಏ ರಾಬೇ. ಏನ್ ನಿಮ್ ಹೆಸರು? ದುರ್ಗಮ್ಮ. ಹೆಂಗ್ ಬಂದು ರೊಕ್ಕ? ಏನ್ ಬರ್ತಾವ ರೊಕ್ಕ? ಎಲ್ಲಿ ಬರತ್ಬೇಕು? ಮಾಮೂಲಿ ರೊಕ್ಕ. ನಾವ್ ದುಡಿಯೋ ಮಟ್ಟ ತಿನ್ನೋ ಮಟ್ಟ ಇಲ್ಲ. ನಾವ್ ದುಡಿಯೋದು ನಾವ್ ತಿನ್ನೋದು ಅಷ್ಟೇ. ಸಿದ್ದರಾಮಯ್ಯ ಕಡೆ ಸಿದ್ದರಾಮಯ್ಯ 2,000 ಬಂದು ಆಗ್ಲಿ ಹೋಗ್ಬಿಟ್ಟು ಎತ್ತಗೋದು ಎತ್ತಗೋದು ಗೊತ್ತಿಲ್ಲ. ಮತ್ತೆ ಎಲ್ಲಿ ಹೋದ ಬಂದು ಹೋದ ಒಟ್ಟಲ್ಲಿ ಈಗ ಬರಕತ್ತಾವು. ಎಲೆಕ್ಷನ್ ಮುಂದೆ ಬಂದಿದ್ದು ಅಣ್ಣ. ಎಲೆಕ್ಷನ್ ಆದಾಗ್ಲಿದ್ದೆ ಬಂದಿಲ್ಲ. ಎಲೆಕ್ಷನ್ ಆದಾಗ್ಲಿಂದ ಇಲ್ಲ. ಹೆಂಗ್ ಬದುಕ್ತೀವ ಈ ಮನೆ ಒಳಗ? ಗುಜ್ರಿ ಆರ್ಸೋದು, ಪೇಪರ್ ಆರ್ಸೋದು, ಬದುಕೋದು. ಮತ್ತೇನೈತಿ? ಹಂಗ ಅಷ್ಟ ನಮ್ ಗುಜರಿ ಆರ್ಸೋದು, ಪೇಪರ್ ಆರ್ಸೋದ್ರೊಳಗೆ ಏನ್ ಸಿಗ್ತೈತಿ? ಏನ ಮತ್ 200-300 ಸಿಗ್ತೈತಿ. ಅದ ಮಕ್ಳ ಮರಿ ಜಪನ್ ಮಾಡೋದು ಅಷ್ಟೇ. ಮತ್ತ ರೋಗ ಈಗ ಬಂತು, ಹೋಗ್ಬಿಡೋದು ಒಂದೇಟಿಗೆ ಚಟಕಟ್ಟಿಗೆ ಚಟಕಟ್ಟಿಗೆ ಹೋಗ್ಬಿಡೋದು ಶಿವ ಅಂತ. ಓಟ ಹಾಕ್ತಿವಿ, ಎಲ್ಲ ಹಾಕ್ತಿವಿ. ಮನೆ ಕೊಡ್ತಾರ ಅವ್ ಕೊಡ್ತಾರ ಅಂತ ಏನು ಕೊಡಂಗಿಲ್ಲ. ಮನೆ ಕೇಳಿದೆಲ್ವಾ ನೀವು? ಎಲ್ಲ ಕೇಳಿದ್ರಿ ಆದ್ರೂ ಕೊಡೋಲ್ದು. ಸುಮ್ನೆ ಎಲೆಕ್ಷನ್ ಮುಂದೆ ಬರ್ತಾರ. ಇವಾಗ ಈ ತಿಂಗಳ ಈ ವರ್ಷ ಮಾಡ್ಕೊಡ್ತೀವಿ, ಮನೆ ಮಾಡ್ಕೊಡ್ತೀವಿ ಅಂತಾರ ಅಷ್ಟೇ. ಎಲೆಕ್ಷನ್ ಮುದ್ಗಟ್ಲಿ ಯಾರು ಬರಲ್ಲ. ಯಾರು ತಲೆ ಹಾಕು ನೋಡಲ್ಲ ಅಷ್ಟೇ. ಅವ್ರ ಟೈಮ್ ಇದ್ದಾಗ ಅಷ್ಟ ಕೈ ಎತ್ತಿ ಮುಗಿತಾರ. ಮಾಡ್ಕೊಡಿ ಅಂತ ಕೇಳಿ ಸಾಕಾಯ್ತು. ನಮ್ ಸಂಘದವ್ರ ಅದಾರ ಕೇಳಕ. ಸಂಘದವ್ರ ಅದಾರ, ಅವ್ರಿಗೆ ಬಿಟ್ಟಿ ಅದ ಕೇಳ್ತೀವಿ. ಅಲ್ಲಿ ಹೋಗ್ತಿವಿ, ಇಲ್ಲಿ ಹೋಗ್ತಿವಿ ಅಂತಾರ. ಓ ಯವ್ವ, ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ. ಏನ್ ನಿಮ್ ಹೆಸರ? ಏನ್ ನಿಮ್ ಹೆಸರ? ದುರ್ಗಮ್ಮ. ಇಲ್ಲಿ ಎಲ್ಲಾ ಬರೀ ದುರ್ಗಮ್ಮನೇ ಅದಾರ. ಹೋಗತ್ತಾಗೆ ಹೇಳಪ್ಪ. ದುರ್ಗಮ್ಮ 1, 2, 3. ದುರ್ಗಮ್ಮ 3. ಹೇಳ್ ದುರ್ಗಮ್ಮ, ಏನ್ ನಿಮ್ ಪ್ರಾಬ್ಲಮ್? ನಾವ್ ಅದ ಮತ್ತೆ ಪೇಪರ್ ಹಾಕ್ತಿವಿ, ಗುಜ್ರಿ ಆರಿಸ್ತೀವಿ. ಅದ ಮತ್ತೇನಿಲ್ಲ. ಎಷ್ಟ್ ಕೊಡ್ತಾರ ರೊಕ್ಕ? ಎಲ್ಲಿ ಕೊಡ್ಬೇಕ? ದಿನ 300-400 ರೂಪಾಯಿ ಸಿಗುತ್ತ ಅಷ್ಟೇ. ಏನ್ ಸಿಗಲ್ಲ. 400 ರೂಪಾಯಿ ಸಿಗತ್ತೆ. ಮನೆ ಖರ್ಚಿಗೆ ಆಗತ್ತ ಅಷ್ಟೇ. ಮನೆ ಖರ್ಚಿಗೆ ಆಗತ್ತೆ ಅಷ್ಟೇ. ಮತ್ತೆ ಯಾಕೆ ಈಗ ಮನೆಗೇನೆ ಬೇಡ?
ಮನೆ ಬೇಕು ಮತ್ತೆ ಯಾರು ಕೊಡ್ಬೇಕು ನಮ್ಗ ನೀವಾರ ಕೊಡು ಮತ್ತೆ ಕೊಡ್ತೇ ನಾ ಕೊಡ್ಲ ಹ್ಞೂ ಮತ್ತೆ ನಾ ಹೆಂಗ್ ಕೊಡ್ಲ ಮತ್ತೆ ಕೊಡು ಮತ್ತೆ ನೀ ಓಟ್ ಹಾಕ್ ನನ್ ಗೆಲ್ಸಿ ಅವ್ವ ನೀನ ಗೆಲ್ಸ್ತಿ ಮುಂದೆ ನನ್ ಗೆಲ್ಸ್ತಿ ಓಟ್ ಹಾಕಿ ಗೆಲ್ಸ್ತಿ ನನ್ ಗೆಲ್ಸಿದ್ರೆ ನಾ ಕೊಡ್ತಿದ್ನಪ್ಪ ಹಾ ಕೊಡು ಮತ್ತೆ ಏನ್ ಮಾಡಂದಿ ನಾವು ತೋರ್ಸಕ್ ಬಂದಿವಿ ಇಲ್ಲಿ ಪರಿಸ್ಥಿತಿನ ಗೆಲ್ಸಿದ್ರಲ್ಲ ಅವ್ರಿಗೆ ತೋರ್ಸಕ್ ಬಂದಿವಿ ಪರಿಸ್ಥಿತಿನ ಮತ್ ತೋರ್ಸ್ಬೇಕಪ್ಪ ಎಲ್ಲಾರ್ಗಿ ಸ್ವಲ್ಪ ನೋಡ್ಬೇಕು ಸಹಾಯ ಮಾಡ್ಬೇಕು ನೋಡ್ ರೋಡ್ ಗಿಡ ಹೆಂಗೈತ ಅದು ರೋಡ್ ಇಲ್ಲ ಏನಿಲ್ಲ ಮತ್ತೆ ಹೆಂಗ ಬದುಕ್ಬೇಕು ನೀನ ಹೇಳ ನೀ ಸುಮ್ಮನ್ ಕುಂದ್ರಲಾ ನೀ ಸುಮ್ಮನ್ ಕುಂದ್ರ ಮೊಮ್ಮಗನೇ ಕುಂದ್ರ ನೀ ಎಳೆ ಮತ್ತೆ ಏನ್ ಮಾಡ್ಬೇಕು ಹಂಗ ಮತ್ತೆ ರೊಕ್ಕ ಬಂದವ್ ರೊಕ್ಕ ಯಾ ಬಂದಾವು ಓದವು ಬಂದಾವು ಓದು ಖರ್ಚಿಗೆ ಹೋಗ್ಬಿಡ್ತಾವ ಏನ್ ಮತ್ತ್ ಇರ್ತಾವ ವಾಪಸ್ ಬರೋಲ್ದ ಬರಂಗಿಲ್ಲ ಒಳ್ಳಿ ಹೆಂಗ ಬರ್ತಾವ ಒಟ್ಟಿಗೆ ಹೋಗ್ಬಿಡ್ತಾವ ಎಲ್ಲ ಒಟ್ಟಿಗೆ ಹೋಗ್ಬಿಡ್ತಾವ್ ಅಷ್ಟ ಹಾ ಮತ್ತೆ ಈಗ ಏನ್ ಮಾಡ್ಬೇಕು ಮನಿ ಬೇಡ ಬೇಕು ಮತ್ತೆ ಕೊಡು ಮತ್ತೆ ಯಾವಾಗ ನಿಮ್ ಕೇಳ್ರಿ ಎಮ್ಮೆಲೆ ತಾವು ಎಮ್ಮೆಲ್ ಕೇಳಿ ಕೇಳಿ ಬ್ಯಾಸರ ಆಗಿ ರೊಜ್ಜಿನಾಗ ಸೇರ್ಸಾರ ಬ್ಯಾಸರ ಆಗ್ಬಿಡೈತ್ ಕೇಳಿ ಕೇಳಿ ಓ ಗಂಧದ ಕಟ್ಟಿ ಅವ್ವ ನೀ ಬಾಯ್ಲಿ ಮೊಬೈಲಿ ಬುಡಕಿಲ್ ನಾನು ಎಲ್ಲರನ್ನು ಮಾತಾಡ್ಸಕ ಬಂದಿನಿ ನಾನು ಇಲ್ಲಿ ನಿಮ್ಮ ಹೆಸರನ್ನ ನಾಗಮ್ಮ ದುರ್ಗಮ್ಮ ಶಿವಮ್ಮ ಬುಸ್ ಹೇಳಿ ಏನ್ ಓದ್ತಾರದು ಓದ್ತಾ ಇಲ್ಲ ಎಷ್ಟನೇ ಕ್ಲಾಸ್ ಓದಿದ್ರಿ 3ನೇ ಕ್ಲಾಸ್ ಓದ್ಬಿಟ್ಟಿದೀನಿ. ನೀ ಎಷ್ಟನೇ ಕ್ಲಾಸ್ ಓದಿಯವ 7th ಓದ್ತಿದ್ದೀನಿ. ಯಾಕೆ ನಿಲ್ಲಿಸ್ತಿ ಓದ್ತಿದ್ದೀನಿ ನನ್ನ 7th ನೀ ಯಾಕೆ 3ನೇ ಕ್ಲಾಸ್ ನಿಲ್ಲಿಸ್ತಿ ಓದಕ್ ಕಳ್ಸ್ಲಿಲ್ರಿ ಕಷ್ಟ ಎಷ್ಟು ಐತೆ ಏಜ್ ಇವಾಗ ಅಂದ್ಬಿಟ್ಟು. ಇವಾಗ 16 16 ಅಂದ್ರೆ ಸೆಕೆಂಡ್ PUC ಓದ್ಬೇಕಿತ್ತು ನೀ ಈಗ ನೀ ಓದ್ತಾ ಇದೀನಿ 7th ನೀ 7th ಇನ್ನು ಓದಕತ್ತಾವು ನೀನು 16 ವರ್ಷ ನೀ ಇಬ್ರು ಒಂದೇ ಸಮ ಕಾಣಕತ್ತಿರಲ್ಲ ಫ್ರೆಂಡ್ಸ್ ಹಂಗೆ ಫ್ರೆಂಡ್ಸು 7ನೇ ಕ್ಲಾಸ್ ಫ್ರೆಂಡ್ಸ್ ಸೆಕೆಂಡ್ PUC ಜೊತೆ 7ನೇ ಕ್ಲಾಸ್ ಫ್ರೆಂಡ್ಸು ಅಲ್ಲ ಕಣವ ನೀವ್ ಓದ್ಬೇಕು ತಾನೆ ಕಷ್ಟ ಐತ್ರಿ ಏನ್ ಮಾಡಕ್ ಓದಕ್ ಕಷ್ಟ ಆಯ್ತು ಅಂದ್ರೆ ಮತ್ತೆ ಎಜುಕೇಶನ್ ಯಾರು ಮಾಡ್ತಾರ ನಿಮ್ ಮಕ್ಳಿಗೆ ಎಜುಕೇಶನ್ ಮಾಡಿಸ್ಬೇಕು ಮುಂದ ಮಕ್ಳಿಗೆ ಹೇಳ್ಕೊಡ್ಬೇಕು ವಿದ್ಯೆ ಕಲ್ಸ್ಬೇಕು ಮಕ್ಳಿಗೆ ತಾಯಿಯೇ ಮೊದಲ ಗುರು ನೀನೇ 3ನೇ ಕ್ಲಾಸ್ಗೆ ಡುಮ್ ಅನ್ಸ್ಬಿಟ್ರೆ ಕಷ್ಟ ಇತ್ತ ಮನೇಲಿ ಓದಕ ಮತ್ತೆ ಈಗ ಬೇಕಂದ್ರೆ ಓದಕ್ ಆಗಲ್ವಲ್ಲ ನಿಮ್ಮ ಆಮೇಲೆ ಬಾಯ್ ಕರೀರಿ ಹೋಗ್ಬಿಟ್ಟ ನೀ ಕರ್ಕೊಂಬೋಣ ಕರ್ಕೊಂಬೋಗು ಯಾಕೆ ಓದ್ಲಿಲ್ಲ ಓದ್ಬೇಕಿತ್ತು ಯಾಕೆ ಓದ್ಲಿಲ್ಲ ಕಷ್ಟ ಐತಿ ಸರ್ ಮನೇಲಿ ಅದಕ್ಕೆ ಓದಕ್ ಈಗ ಓದ್ಬೇಕು ಅಂದ್ರೆ ಆಗುತ್ತಾ ಆಗಲ್ಲ ಸರ್ ಅಲ್ವಾ ಈಗಾದ್ರೂ ಕಷ್ಟನೇ ಈಗಾದ್ರೂ ಕಷ್ಟನೇ ಅಲ್ಲ ಈಗ ಓದ್ಬೋದಾ ಮನ್ಸ್ ಮಾಡಿದ್ರೆ ಓದ್ತೀವಿ ಸರ್ 4ನೇ ಕ್ಲಾಸಿಂದ ಓದ್ತೀರಾ ಈಗಲೂ ಹೈಸ್ಕೂಲ್ ಕಟ್ಟಿ ಪಾಸ್ ಮಾಡ್ಬೋದು ಓದ್ತೀರಾ ಹೋಗ್ತೀವಿ ಸರ್ ಟ್ರೈ ಮಾಡ್ತೀವಿ ಮೊಬೈಲಿ ಬುಡಕಿಲ್ ನಾನು ಎಲ್ಲರನ್ನು ಮಾತಾಡ್ಸಕ ಬಂದಿನಿ ನಾನು ಇಲ್ಲಿ ನಿಮ್ಮ ಹೆಸರನ್ನ ನಾಗಮ್ಮ ದುರ್ಗಮ್ಮ ಶಿವಮ್ಮ ಬುಸ್ ಹೇಳಿ ಏನ್ ಓದ್ತಾರದು ಓದ್ತಾ ಇಲ್ಲ ಎಷ್ಟನೇ ಕ್ಲಾಸ್ ಓದಿದ್ರಿ 3ನೇ ಕ್ಲಾಸ್ ಓದ್ಬಿಟ್ಟಿದೀನಿ. ನೀ ಎಷ್ಟನೇ ಕ್ಲಾಸ್ ಓದಿಯವ 7th ಓದ್ತಿದ್ದೀನಿ. ಯಾಕೆ ನಿಲ್ಲಿಸ್ತಿ ಓದ್ತಿದ್ದೀನಿ ನನ್ನ 7th ನೀ ಯಾಕೆ 3ನೇ ಕ್ಲಾಸ್ ನಿಲ್ಲಿಸ್ತಿ ಓದಕ್ ಕಳ್ಸ್ಲಿಲ್ರಿ ಕಷ್ಟ ಎಷ್ಟು ಐತೆ ಏಜ್ ಇವಾಗ ಅಂದ್ಬಿಟ್ಟು. ಇವಾಗ 16 ಅಂದ್ರೆ ಸೆಕೆಂಡ್ PUC ಓದ್ಬೇಕಿತ್ತು ನೀ ಈಗ ನೀ ಓದ್ತಾ ಇದೀನಿ 7th ನೀ 7th ಇನ್ನು ಓದಕತ್ತಾವು ನೀನು 16 ವರ್ಷ ನೀ ಇಬ್ರು ಒಂದೇ ಸಮ ಕಾಣಕತ್ತಿರಲ್ಲ ಫ್ರೆಂಡ್ಸ್ ಹಂಗೆ ಫ್ರೆಂಡ್ಸು 7ನೇ ಕ್ಲಾಸ್ ಫ್ರೆಂಡ್ಸ್ ಸೆಕೆಂಡ್ PUC ಜೊತೆ 7ನೇ ಕ್ಲಾಸ್ ಫ್ರೆಂಡ್ಸು ಅಲ್ಲ ಕಣವ ನೀವ್ ಓದ್ಬೇಕು ತಾನೆ ಕಷ್ಟ ಐತ್ರಿ ಏನ್ ಮಾಡಕ್ ಓದಕ್ ಕಷ್ಟ ಆಯ್ತು ಅಂದ್ರೆ ಮತ್ತೆ ಎಜುಕೇಶನ್ ಯಾರು ಮಾಡ್ತಾರ ನಿಮ್ ಮಕ್ಳಿಗೆ ಎಜುಕೇಶನ್ ಮಾಡಿಸ್ಬೇಕು ಮುಂದ ಮಕ್ಳಿಗೆ ಹೇಳ್ಕೊಡ್ಬೇಕು ವಿದ್ಯೆ ಕಲ್ಸ್ಬೇಕು ಮಕ್ಳಿಗೆ ತಾಯಿಯೇ ಮೊದಲ ಗುರು ನೀನೇ 3ನೇ ಕ್ಲಾಸ್ಗೆ ಡುಮ್ ಅನ್ಸ್ಬಿಟ್ರೆ ಕಷ್ಟ ಇತ್ತ ಮನೇಲಿ ಓದಕ ಮತ್ತೆ ಈಗ ಬೇಕಂದ್ರೆ ಓದಕ್ ಆಗಲ್ವಲ್ಲ ನಿಮ್ಮ ಆಮೇಲೆ ಬಾಯ್ ಕರೀರಿ ಹೋಗ್ಬಿಟ್ಟ ನೀ ಕರ್ಕೊಂಬೋಣ ಕರ್ಕೊಂಬೋಗು ಯಾಕೆ ಓದ್ಲಿಲ್ಲ ಓದ್ಬೇಕಿತ್ತು ಯಾಕೆ ಓದ್ಲಿಲ್ಲ ಕಷ್ಟ ಐತಿ ಸರ್ ಮನೇಲಿ ಅದಕ್ಕೆ ಓದಕ್ ಈಗ ಓದ್ಬೇಕು ಅಂದ್ರೆ ಆಗುತ್ತಾ ಆಗಲ್ಲ ಸರ್ ಅಲ್ವಾ ಈಗಾದ್ರೂ ಕಷ್ಟನೇ ಈಗಾದ್ರೂ ಕಷ್ಟನೇ ಅಲ್ಲ ಈಗ ಓದ್ಬೋದಾ ಮನ್ಸ್ ಮಾಡಿದ್ರೆ ಓದ್ತೀವಿ ಸರ್ 4ನೇ ಕ್ಲಾಸಿಂದ ಓದ್ತೀರಾ ಈಗಲೂ ಹೈಸ್ಕೂಲ್ ಕಟ್ಟಿ ಪಾಸ್ ಮಾಡ್ಬೋದು ಓದ್ತೀರಾ ಹೋಗ್ತೀವಿ ಸರ್ ಟ್ರೈ ಮಾಡ್ತೀವಿ